ನನಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನಾನು. ಎಲ್ಲ ಪದ್ಧತಿಗಳು, ಯಾವುದೇ ಧರ್ಮ ಆಗಲಿ ತಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ನಂಗೆ ನಂಬಿಕೆ ಇದೆ. ಸೊ ಇಷ್ಟು ದೂರ ಬಂದಿದ್ದೀನಿ. ಭಾಳ ವರ್ಷದಿಂದ, ಭಾಳ ಹಿಂದೆ ಬಂದಿದ್ದೆ ನಾನು, ನಮ್ಮ ಮನೆಯವರೆಲ್ಲ ಇಲ್ಲಿಗೆ ಬಂದಿದ್ದೆ. ಈಗ ಸ್ವಾಮಿಗಳು ಊರಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು, ತಿಳಿದು ಬಂದಿದ್ದೀನಿ. ಅಲ್ಲಿಗೂ ನಾನು ಹೋಗಿರಲಿಲ್ಲ. ಇಲ್ಲಿಗೆ ಜೇನಕಲ್ ಬೆಟ್ಟಕ್ಕೆ ಆದರೆ ಪೀಠ ಒಂದು ಸತಿ ಭೇಟಿ ಮಾಡಿದೆ. ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಹೋಗಿ ದರ್ಶನ ಮಾಡಿ ನಾವೇನು ಪ್ರಾರ್ಥನೆ ಮಾಡಬೇಕೋ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಸುಳ್ಳು. ಸುರ್ಜೇವಾಲ ಅವರು ಯಾವ ಅಧಿಕಾರಿನೂ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ, ಮಾತಾಡುವಿಲ್ಲ. ನಾವೇ ಸರ್ಕಾರನೇ ಇರಬೇಕಾದ್ರೆ ಏನಾದರೂ ನಮಗೆ ಹೇಳ್ತಾರೆ. ನಾವು ಸರ್ಕಾರದಲ್ಲಿ ಏನಾದರೂ ತಪ್ಪುಗಳಿದ್ರೆ ನಾವು ತಿದ್ಕೋತೀವಿ. ಅದು ಬಿಟ್ಟರೆ ಸುರ್ಜೇವಾಲ ಅವರಾಗಲಿ ಯಾರೇ ಆಗಲಿ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲೇ ಇರೋಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಬ್ಬ ಆಫೀಸರ್ಗೆ ಇವತ್ತವರೆಗೂ ಒಂದು ಫೋನ್ ಮಾಡಿಲ್ಲ. ಅವ್ರು ಮಾಡೋದು ಇಲ್ಲ. ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ. ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರಲ್ಲ. ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟ ಮೇಲೆ ನಾನೇನು ಉತ್ತರ ಕೊಡೋದಿದೆ? ಚೀಫ್ ಮಿನಿಸ್ಟರ್ಗೆ ನನಗಿಂತ ಜಾಸ್ತಿ ಮಾಹಿತಿ ಇದೆ. ರೈತರು ನೋಡಿ, ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳಿದೆ. ಈಗ ಹೆಚ್ಚಿಗೆ ರೈತರು ಬೆಳೆ ಹಾಕಿದ್ದಾರೆ. ಅದಕ್ಕೆ ಈಗಾಗಲೇ ನಾವು ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ಅರಣ್ಯ ನಮ್ಮ ಕೃಷಿ ಸಚಿವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಾವು ರೈತರು ತಾಳ್ಮೆಯಿಂದ ಇರಲಿ, ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡ್ತೀವಿ. ಎಲ್ಲ ಕಡೆ